ಇದು ರಾಯಚೂರು ಮಾರ್ಕೆಟ್ ಬಂದಿದ್ದಲ್ಲ, ಹೆಂಗೈತೆ ರೇಟ್ ನಿಮಗೆ? ಸರ್ ರೈಟು ಈಗ ರೈತರ ತಕ್ಕಂತ ರೈಟ್ ಅಲ್ಲ ಸರ್. ಯಾಕಂದ್ರೆ ಈ ಕಾಲದಲ್ಲಿ ಲೇಬರ್ ಜಾಸ್ತಿ ಆಗಿಬಿಟ್ಟು ಸರ್. ಲೇಬರಿನ ಬಗ್ಗೆ ಅಂತ ಹೇಳ್ಬಾರ್ದು. ಲೇಬರು ಈಗ ಗೊಬ್ಬರ ಬಂತು, ಸ್ಪ್ರೇಯರ್ ಬಂತು, ಅದ್ರ ಬಗ್ಗೆ ಮಾತಾಡಕ್ ಹೋದ್ರೆ ಅದ್ರಾಗೆ ನಮ್ಗೆ ಬಹಳ ಡಿಫ್ರೆನ್ಸ್ ಆಗಿಬಿಡ್ತದೆ ಸರ್. ಈಗ ಅದಕ್ಕೆ ನಮ್ಗೆ ಬಹಳ ಕಡಿಮೆ ಆಯ್ತು ಸರ್. ಈಗಂತೂ ಬಹಳ ಕಡಿಮೆ ಆಗ್ಯದ ಸರ್. ಈಗ ಹತ್ತಿ ಬಹಳ ಆಗ್ಯದ ಸರ್. ಈಗ ಕಾಟನೇ ಫುಲ್ ನಡೆದ, ಎಲ್ಲಿ ನೋಡಿದ್ರೆ ಕಾಟನ್ ಸರ್. ಹೌದು, ಕಾಟನ್ ನಡೆದ ಸರ್. ಈಗ ಒಂದು ಕ್ವಿಂಟಲ್ ಬಿಡಿಸ್ಬೇಕಂದ್ರೆ 1500 ಲಿಸಿ 2,500 ಆತ ಸರ್. 1500 ಲಿಸಿ 2,500 ಆತ ಸರ್ ಕೂಲಿ ಮಿನಿಮಮ್ ಸರ್ ಚಾರ್ಜ್. ಈಗ ಒಂದು ಕ್ವಿಂಟಲ್ ಬಿಡ್ಸಕ ಇಲ್ಲಿ ಇರೋದೇ ಸರ್ 7,100 7,200 ಸರ್. ಅದ್ರಾಗ ತೆಗೆದ್ರೆ 5,500 ಹೋಯ್ತು ಸರ್. ಈಗ ಸದ್ಯ 2,000 ತೆಗೆದ್ರೆ 5,500 ಹೋಯ್ತು ಸರ್. ಇನ್ನ ಅದ್ರಾಗ ಗೊಬ್ಬರ, ಎಣ್ಣೆ, ಬೀಜ ಇಂಥವೆಲ್ಲ ತೆಗೆದ್ರೆ ಇನ್ನ ಟ್ರ್ಯಾಕ್ಟರ್, ಲೇಬರ್ ಚಾರ್ಜ್ ಇವೆಲ್ಲ ತೆಗೆದ್ರೆ ಬಹಳ ಕಷ್ಟ ಆಗಿಬಿಡ್ತದೆ ಸರ್. ರೈತರದ್ದು ಏನಿಲ್ಲ ಸರ್. ರೈತರು ಉಳಿಬೇಕಂದ್ರೆ ಬಹಳ ಕಡಿಮೆ ಆಗಿಬಿಡ್ತದೆ ಸರ್. ಅಂತದೇನಿಲ್ಲ ಸರ್. ಈ ವರ್ಷ ರಿಸನೇಬಲ್ ಸರ್ ಒಂದು 8-8.5 ಹೋಗ್ತದ ಅನ್ಕೊಂಡು ಈಗ ಅದಕ್ಕಂತಾರೆ ಮ್ಯಾಕ್ಸಿಮಮ್. ಯಾಕಂದ್ರೆ ಒಂದು ಮಾಡ್ಬೇಕಂದ್ರೆ ಈ ಟಾರ್ಗೆಟ್ ಇಂದನೇ ಮಾಡ್ಬೇಕತ್ತ ಸರ್. ಇನ್ನೊಂದಂತ್ರ ಮಾಡಕ್ ಆಗಲ್ಲ. ಈಗ ನಮ್ದು ಎಷ್ಟಿರುತ್ತೆ ಸರ್, 8 ಹೋಗ್ತದಂತ, ನಾವು 8-8.5 ಹೋಗ್ತದಂತ. ಇದ್ರ ಮ್ಯಾಗೆ ನಾವು ಅಲ್ಲಿ ಏನ್ ಮಾಡ್ಬೇಕು ಸರ್, ಖರ್ಚು ಮಾಡ್ಬೇಕತ್ತ ಸರ್. ಹೌದು, ಅದು ಖರ್ಚು ಮಾಡೋದು 8.5 ಮಾಡಿ ಈಗ ನಮ್ದು 7.5 ಕೂಡ ಹೋಗ್ಬೋದು ಸರ್. ಅಂದ್ರೆ ನಮ್ಗೆ ಲಾಸ್ ಆಗುತ್ತದಲ್ಲ ಸರ್.